ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ರವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗೆಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು, ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅಕ್ಕಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು, ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು. ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ. ಧರ್ಮನಿಗೆ ತಲೆಗೆ ಏಳು ಮಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ. ನನ್ನನ್ನು ಶಂಕಿಸಿದರೆ ಪ್ರಳಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ. ಆಡಿದ ಮಾತನ್ನು ಬೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ನಿಲ್ತವಂತೆ ಅಂತಹ ಶಾಶ್ವತವಾಗಿರತಕ್ಕಂತಹದ್ದೆಲ್ಲವೂ ಕೂಡ
ನಮಗೆ ಸಿಗಬೇಕಾದ್ರೆ ಮೊದಲು ನಾದ ಒಂದು ಶ್ಯಾಮಲ ದಂಡಕದೊಂದಿಗೆ ಪ್ರಾರಂಭ ಮಾಡ್ತಾ ದೇವಿಯನ್ನ ನಾವೆಲ್ಲರೂ ಕೂಡ ಆಡಿ ಕೊಂಡಾಡೋಣ. ಇದೀಗ ಅಂತಹ ಶ್ಯಾಮಲ ದಂಡಕ ಬಹಳ ಅದ್ಭುತವಾಗಿ ನಾನು ಆಗ್ಲಿಂದ ಕೇಳಿಸ್ಕೊಳ್ತಿದ್ದೆ. ಆದರೆ ನಾವು ಇದೆಲ್ಲ ಕೇಳಬೇಕು. ನಮ್ಮ ಜನ್ಮ ಪುನೀತರಾಗಬೇಕಾದ್ರೆ ಏನೇನೋ ಮಾತಾಡ್ತಿರ್ತೀವಿ. ಮಾತಾಡೋದು ಯಾವಾಗಲೂ ಇದ್ದಂತೆ ಮಾತಾಡ್ತಿರ್ತೀವಿ ಜೀವನ ಪರ್ಯಂತ. ಈ ಸಂದರ್ಭ, ಈ ಸಮಯ ಎಲ್ಲಿಂದೆಲ್ಲ ಕರೆಸಿರ್ತೀವಿ ಈ ಒಂದು ವೇದಿಕೆಗೆ. ಇದನ್ನ ನಾವು ಏನೇನು ಮಾಡ್ತಿರ್ತೀವಿ ಅಂದರೆ ಎಕ್ಸಾಮ್ ಸೆಂಟರ್ ಇದು. ಈ ಎಕ್ಸಾಮ್ ಸೆಂಟ್ರಲ್ಲಿ ನಾವು ಹೇಗಿರಬೇಕು, ಹೇಗೆ ಬರೀಬೇಕು, ಹಾಗೆ ನಮ್ಮ ರಿಸಲ್ಟ್ ಕೂಡ. ಅದಕ್ಕಾಗಿ ದಯವಿಟ್ಟು ನಾವು ಇಷ್ಟೆಲ್ಲ ಅಮ್ಮನನ್ನು ಕಲಿಸೋದ ಮೇಲೆ ಒಂದು ನಾದವನ್ನ ಹೇಳುವ ಮುಖಾಂತರ ತದನಂತರ ವೇದಕ್ಕೆ ಸಂಬಂಧಪಟ್ಟ ಅರ್ಥವನ್ನ ಮತ್ತೊಮ್ಮೆ ನಾವು ಕೇಳೋಣ. ಇದೀಗ ನಾದ ಹರಿ ಓಂ. ಕೆಲಸಗಳು ನಿಲ್ತವಂತೆ. ಅಂತಹ ಶಾಶ್ವತವಾಗಿರ್ತಕ್ಕಂತಹದ್ದು ಎಲ್ಲವೂ ಕೂಡ ನಮಗೆ ಸಿಗಬೇಕಾದ್ರೆ ಮೊದಲು ನಾದ ಒಂದು ಶ್ಯಾಮಲ ದಂಡಕದೊಂದಿಗೆ ಪ್ರಾರಂಭ ಮಾಡ್ತಾ ದೇವಿಯನ್ನ ನಾವೆಲ್ಲರೂ ಕೂಡ ಆಡಿ ಕೊಂಡಾಡೋಣ. ಇದೀಗ ಅಂತಹ ಶ್ಯಾಮಲ ದಂಡಕ ಬಹಳ ಅದ್ಭುತವಾಗಿ ನಾನು ಆಗ್ಲಿಂದ ಕೇಳಿಸ್ಕೊಳ್ತಿದ್ದೆ. ಆದರೆ ನಾವು ಇದೆಲ್ಲ ಕೇಳಬೇಕು. ನಮ್ಮ ಜನ್ಮ ಪುನೀತರಾಗಬೇಕಾದ್ರೆ ಏನೇನೋ ಮಾತಾಡ್ತಿರ್ತೀವಿ. ಮಾತಾಡೋದು ಯಾವಾಗಲೂ ಇದ್ದಂತೆ ಮಾತಾಡ್ತಿರ್ತೀವಿ ಜೀವನ ಪರ್ಯಂತ. ಈ ಸಂದರ್ಭ, ಈ ಸಮಯ ಎಲ್ಲಿಂದೆಲ್ಲ ಕರೆಸಿರ್ತೀವಿ ಈ ಒಂದು ವೇದಿಕೆಗೆ. ಇದನ್ನ ನಾವು ಏನೇನು ಮಾಡ್ತಿರ್ತೀವಿ ಅಂದರೆ ಎಕ್ಸಾಮ್ ಸೆಂಟರ್ ಇದು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಣ್ಣಮ್ಮ ದೇವಿಯ ಉತ್ಸವ ಕಾರ್ಯಕ್ರಮವನ್ನು 16 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣಮ್ಮ ಸೇವಾ ಸಮಿತಿ ವಸತಿಯಿಂದ. ಇದೇ ರೀತಿ ಪ್ರತಿ ವರ್ಷವೂ ವಾದ್ಯಗೋಷ್ಠಿ, ಸುಗಮ ಸಂಗೀತ ಕಾರ್ಯಕ್ರಮಗಳು, ಅದರಂತೆ ಈ ಬಾರಿ ನಮ್ಮ ಹಸುಗಳ ಉತ್ಸವವನ್ನು ಕೂಡ ನೆರವೇರಿತ್ತು. ತುಂಬ ಖುಷಿಯಾಗಿದೆ. ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯದಿಂದ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಅಣ್ಣಮ್ಮ ಸೇವಾ ಸಮಿತಿ ಏನಿದೆಯೋ ಈ ಬಳಗದಿಂದ ಪ್ರತಿ ವರ್ಷದಂತೆ ಮುಂದಿನ ವರ್ಷವೂ ಇದು ಕೊನೆಯೇ ಇಲ್ಲ, ನಡ್ಕೊಂಡು ಹೋಗ್ತದೆ ಅಂತೆ. ಆ ನಡೆಯೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ, ಮಾಯಸಂದ್ರ ಗ್ರಾಮ ಪಂಚಾಯತಿ ವಸತಿ ಆಗ್ಬೋದು, ನಮ್ಮ ತಾಲೂಕ್ ಪಂಚಾಯತಿ ಆಗ್ಬೋದು, ನಮ್ಮ ಇಡೀ ಮಾಯಸಂದ್ರ ಪಂಚಾಯತಿಯ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಕಾರದಿಂದ ಈ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಉತ್ಸಾಹದಿಂದ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಂಥ ಊರಿನ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ, ಹಾಗೂ ಮುಂಬರುವ ಸಂಕ್ರಾಂತಿಗೂ ಶುಭಾಶಯ. ನಾವು ಪ್ರಪ್ರಥಮವಾಗಿ ಮೊದಲನೇ ವರ್ಷ ಶುರು ಮಾಡಬೇಕು ಅಂತ ಹೇಳಿದಾಗ ಅಣ್ಣಮ್ಮನ ಉತ್ಸವನ ನಾವು ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ವಿ, ನಗರ ದೇವತೆ ಅಂತೇಳಿ. ಅಣ್ಣಮ್ಮ ಅವರು ಬಂದೋಗಿದ್ದ ಜಾಗ ಎಲ್ಲನೂ ನಗರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಅದಕ್ಕೆ ನಾವು 16 ವರ್ಷದ ಹಿಂದೆ ನಾವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ನಮ್ಮೂರು ನಗರ ಆಗಲಿ ಅಂತೇಳಿ ನಾವು ಆವತ್ತಿನ ದಿನ ಒಂದು ಯೋಜನೆ ರೂಪಿಸ್ಕೊಂಡ್ವಿ. ಅದೇ ಥರ ಮಾಡಿದ್ವಿ. ಈಗ ಒಂದು ಅರೆಬರೆ ನಗರ ಆಗಿದೆ ಮಾಯಸಂದ್ರ, ಹಳ್ಳಿ ಥರ ಇಲ್ಲ ಈಗ. ಆದ್ದರಿಂದ ಇತರರು ಎತ್ಕೊಂಡೋಗಿ ಅಣ್ಣಮ್ಮನ ಎಲ್ಲ ಊರ್ನೂ ನಗರ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಆರ್ಥಿಕ ಶುಭಾಶಯಗಳು. ನಾವು ಸುಮಾರು 16 ವರ್ಷಗಳಿಂದ 9 ಅಮ್ಮನವರ ಸೇವೆ ಮಾಡ್ತಾಯಿದ್ದೀವಿ ನಾವು. ಈ ಸೇವೆಯಿಂದ ನಮಗೆ ಏನು ಲಾಭ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಮಾಡೋದಲ್ಲ ಇಲ್ಲಿ. ಇದು ನೀವು ಏನು ಮಾಡಿದರೆ ಇವತ್ತು ಸೇವೆ, ಅದು ನಿಮ್ಮ ಅಕೌಂಟಲ್ಲಿ ಇದೆ. ಯಾರು ಅಣ್ಣಮ್ಮನಿಗೆ ಸೇವೆ ಮಾಡಿದ್ದಾರೆ, ಇಲ್ಲ ಎಲ್ಲ ದೇವತೆಗಳಿಗೂ ಸೇವೆ ಮಾಡಿದ್ದಾರೆ, ಅದೆಲ್ಲ ಕೂಡ ನಿಮಗೆ ನಮ್ಮ ಯಾರು ಸೇವೆ ಮಾಡಿದರೆ ಅವ್ರಿಗೆ ನಮ್ಮದು ಯಾರ್ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರು ಕೂಡ ಹಿಂದೆ ಅಕೌಂಟಲ್ಲಿ ಅಮೌಂಟ್ ಇದೆ ಇವತ್ತು. ಯಾಕಂದ್ರೆ ನಾವು ಸುಮ್ಮನೆ ಯಾರು ಮಾಡೋಕ್ಕಾಗಲ್ಲ. ಅಂಥ ಕಾರ್ಯಕ್ರಮ ನಮ್ಮ ಊರಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ 9 ದೇವತೆಗಳು ಎಲ್ಲ ಪ್ರಜೆಗಳಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಪ್ರಥಮ ಬಾರಿಗೆ ಈ ಅಣ್ಣಮ್ಮ ಕಾರ್ಯಕ್ರಮ ಉತ್ಸವ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಜಣ್ಣ. ಈಗ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಗೆ. ಫಸ್ಟು ಅವರಿಗೆ ನಮನ. ಆಮೇಲೆ ನಮ್ಮ ಊರಿನ 9 ದೇವತೆ ಗ್ರಾಮದ ಕುಡಿಸಿ ನವದೇವತೆ ಎಲ್ಲ ಕ್ರಮ ಪ್ರತಿ 16 ವರ್ಷಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಕ್ಕಳ ತರಂತ ಇದೇ ಥರ ಮಾಡಿಕೊಂಡು ಎಲ್ಲರೂ ಹೋಗಲಿ, ನಮ್ಮಿಂದ ಹೋಗಲಿ ಅಂತ ನಮಗೆ ಆರೈಕೆ ಇದೆ. ನಾವು 21 ವರ್ಷ ಅಮ್ಮನ ಸೇವೆ ಮಾಡಿದ್ದೀನಿ ಕರಗದ ಉತ್ಸವ. ಇದು ಎಲ್ಲರಿಗೂ ಸಿಕ್ಕಲಿ ಫಲ.